ಬಂದ ನಗುತ್ತ ಬಾಲ ಬಂದ ಮನದಲ್ಲಿ ಬಗೆದನು ಹಲವೊಂದ ಮನದಲ್ಲಿ ಬಗೆದನು ಹಲವೊಂದ ಸಾಹಿಬ ಜೀವನದೊಳಗೇನಾದರೂ ಎನ್ನುತ್ತ ಬರುತ್ತಿರೆ ಪಥದೊಳಗ ಕ್ಷಣ ನಗುತ್ತ ಬಾಲ ಬಂದ. ಇದು ನೀವು ಅಲ್ಲ ನೀನು ನಿನ್ನನ್ನು ಕಂಡಾಗ ಈ ಬಾಲನಿಗೆ ಸಂತೋಷ ಜೊತೆಗೆ ಆಶ್ಚರ್ಯ ಎರಡೂ ಆಯಿತು. ಯಾಕೆಂದರೆ ನನ್ನ ಕಲ್ಪನೆಯ ಕೂಸು ಇಷ್ಟು ಬೇಗ ಕಾಣ್ಲಿಕ್ಕೆ ಸಿಗ್ತದೆ ಎಂದು ಸಂತೋಷ ಆಯಿತು. ಆಶ್ಚರ್ಯ, ಈ ಕಾಲದಲ್ಲೂ ನಿನ್ನಂಥ ಹೆಣ್ಮಗಳಿದ್ದಾಳ ಅಂತ ಅನಿಸೋದು. ದೇವಸ್ಥಾನಕ್ಕೆ ನೀನು ಹೋಗಿ ಬರುವುದರಿಂದ ನಿನಗೆ ದೇವ್ರ ಮೇಲೆ ಭಕ್ತಿ ಉಂಟು ಅಂತಾಯಿತು. ನಿನ್ನ ವರ್ತನೆಯಿಂದ ಹಿರಿಯವ್ರ ಮೇಲೆ ಗೌರವ ಉಂಟು ಅಂತಾಯಿತು. ಯಾರು ಬರಲಿ ಯಾರು ಹೋಗಲಿ ಒಬ್ಬರಲ್ಲಿಯೂ ಒಂದೇ ಒಂದು ಮಾತಾಡುವುದಿಲ್ಲ. ಬಹುಶಃ ಮಾತು ಕಡಿಮೆಯೋ ಏನೋ ಅಲ್ಲ. ಹಾಗಾಗಿ ನಿನ್ನನ್ನೇ ಮದುವೆ ಆಗಬೇಕು ಅನ್ನೋ ಮನಸ್ಸು ನನಗಾಗಿದೆ. ನಿನ್ನ ಹೆಸರೇನು? ನೀನು ಹೀಗೆ ಒಂದೂ ಮಾತಾಡದೆ ಮೌನವಾಗಿರ್ಲಿಕ್ಕೆ ಕಾರಣ ಏನು? ನಿಮ್ಮ ಮನೆಯಲ್ಲಿ ಹೇಳ್ತೀಯಾ? ಮೌನೇಶ್ವರಿ ನಾನು ಮೌನೇಶ್ವರಿ ನಾನು ಮೌನ ಕರೆವರು ಎನ್ನನ್ನು ಮೌನ ಕರೆವರು ಎನ್ನನ್ನು ವನಜನಾಭನ ಭಕ್ತಳದಾಗಿಯೇ ವನಜನಾಭನ ಭಕ್ತಳದಾಗಿಯೇ ಮೌನದ ವ್ರತವು ಇವುದೈ ಸತ್ಯ ಮೌನದ ವ್ರತವು ಇವುದೈ ಸತ್ಯ ಮೌನೇಶ್ವರಿ ನಾನು ಮೌನೇಶ್ವರಿ ನಾನು ಮೌನ ಕರೆವರು ಎನ್ನನ್ನು ಮೊದಲಾಗಿ ಹೊಂದಿಸ್ಕೊಳ್ತಾ ಇದ್ದೇನೆ. ಎಷ್ಟು ಒಳ್ಳೆ ಮಾತಾಡ್ತೀರಿ. ನಿಮ್ಮಷ್ಟು ಒಳ್ಳೆ ಮಾತಾಡ್ಲಿಕ್ಕೆ ಬರುವುದಿಲ್ಲ, ಬಹಳ ಕಡಿಮೆ ಮಾತಾಡೋದು. ನೀನ್ ನೋಡ್ದಾಗ್ಲೇ ಅಂದ್ಕೊಂಡೆ ನೀ ಕಡಿಮೆ ಮಾತಾಡ್ಬೋಳು ಅಂತ. ಹೆಚ್ಚಿಗೆ ಮಾತಾಡಿ ಅಭ್ಯಾಸ ಇಲ್ಲ. ಹಿರಿಯರೊಂದು ಮಾತನ್ನು ಹೇಳಿದ್ರು, ಪರಸ್ಪರ ಪರಿಚಿತರ ಸಿಕ್ಕಾಗ ಯೋಗಕ್ಷೇಮ ಕೇಳಿ ತಿಳಿಬೇಕು, ಅಪರಿಚಿತರ ಸಿಕ್ಕಾಗ ಪರಿಚಯ ಮಾಡಿಕೊಳ್ಳುವುದರಲ್ಲಿ ಯಾವ ತಪ್ಪು ಇಲ್ಲ ಅಂತ. ಅಂತಹ ನೀವು ಪರಿಚಯ ಕೇಳ್ತೀರಿ ಅಂತ ಆದ್ರೆ ಹೇಳಬೇಕಾದ ನನ್ನ ಆದ್ಯ ಕರ್ತವ್ಯ ಎನ್ನುವ ಹಾಗೆ ಭಾವಿಸಿಕೊಂಡಿದ್ದೇನೆ. ನಮ್ಮ ಅಜ್ಜ ನಾರಾಯಣ, ಅಜ್ಜಿ ಲಕ್ಷ್ಮೀದೇವಿಗೆ 4 ಜನ ಗಂಡ್ಮಕ್ಳು, ಗೋವಿಂದ, ಗೋಪಾಲ, ಇನ್ನೊಂದು ಪಾಪ ಪಾಂಡುವ. ಪಾಪ ಅಲ್ಲ, ಪಾಂಡು. ಹೌದು, ಗೋವಿಂದ, ಗೋಪಾಲ, ಪಾಂಡು, ಮತ್ತೊಬ್ರು ಆತ್ಮಹತ್ಯೆ ಸುಂದರ್, ಮಹಾಲಿಂಗ ಅಂತ ಹೇಳಿ. ಈ ನಾರಾಯಣ ಮತ್ತು ಲಕ್ಷ್ಮೀ ದೇವಿಗೆ 4 ಜನ ಗಂಡ್ಮಕ್ಳಲ್ಲಿ ಈ ಮಹಾಲಿಂಗ ಎನ್ನುವರು ಕಿರಿಯವರು. ಮೊದಲು 3 ಜನರಿಗೆ ಮದುವೆ ಆಗಿತ್ತು, ಅವ್ರಿಗೆ ಅವ್ರದೇ ಆದಂತ ಒಂದು ಸಂಸಾರವೂ ಇದ್ದಿತ್ತು. ಆಮೇಲೆ ಈ ಮಹಾಲಿಂಗ ಎನ್ನುವರೆಗೂ ಮದುವೆ ಆಯ್ತು. ಮದುವೆ ಆಗಿ ಅದೆಷ್ಟೋ ಸಮಯ ಕಳೆದ್ರು, 1 ಗಂಡು ಸಂತಾನ ಇದ್ದಿತ್ತು. ಆಮೇಲೆ ಅದೆಷ್ಟೋ ಸಮಯ ಕಳೆದ್ರು ಅಪ್ಪ ಅಮ್ಮನಿಗೆ ನಾನು ಹುಟ್ಟಲೇ ಇಲ್ಲ ಅಂತೆ. ಮತ್ತೆ ಯಾರಿಗೆ ಹುಟ್ಟಿದ್ಯೋ ಏನ? ಅಯ್ಯೋ ಹಾಗಲ್ಲ, ಹೆಣ್ಣು ಸಂತಾನ ಇರ್ಲಿಲ್ಲ. ಆ ಹೆಣ್ಣು ಸಂತಾನ ಆ ಚಿಂತೆಯಲ್ಲಿ ಇದ್ದು ಬಂದು ದೇವರಿಗೆಲ್ಲ ಹರಕೆ ಹೊತ್ರು. ನಾನು ನಿನ್ನ ಹೆಸರಲ್ಲ ಕೇಳಿದ್ದು. ಬರ್ತದೆ ಹರಕೆ ಹೊತ್ರು ಅಂತ ಆಯ್ತು. ಹರಕೆ ಫಲರೂಪ ಎನ್ನುವ ಹಾಗೆ ನಾನು ಹುಟ್ಕೊಂಡೆ ಎನ್ನುವ ಹಾಗೆ ಅವರೆಲ್ಲ ಹೇಳುವುದು. ಈಗ ಮಕ್ಕಳು ಹುಟ್ಟಿದ ಮೇಲೆ ಒಂದು ನಾಮಕರಣ ಆಗ್ಬೇಕಾ ಬೇಡ? ನಿನ್ನ ಹೆಸರು ಬರ್ತದೆ ಗಡ್ಬಿಡಿ ಮಾಡಬೇಡಿ. ನಾಮಕರಣ ಆಗ್ಬೇಕು ಅಂತ ಆದ್ರೆ ಮನೇಲಿದ್ದವ್ರು ಮಾತ್ರ ಸಾಕಾಗುದಿಲ್ಲ ಎನ್ನುವ ಕಾರಣಕ್ಕಾಗಿ ಆಚೆ ಮನೆಯವರು, ಈಚೆ ಮನೆಯವರು, ಅಕ್ಕಪಕ್ಕದ ಮನೆಯವರು, ಅಜ್ಜಿ ಮನೆಯವರು, ದೊಡ್ಡ ತಿಂಗಳಿಗೆ 3 ಜನ ಅಜ್ಜಿ ಮನೆಯವರಿಗೆ ಎಲ್ರಿಗೂ ನೀನು ಬಹಳ ಕಡಿಮೆ ಮಾತಾಡುವುದಲ್ಲ. ಹೌದೌದು, ಎಲ್ರಿಗೂ ಹೇಳಿಕೆ ಕಳಿಸಿದ್ರು ಅಂತ ಆಯ್ತು. ಎಲ್ರು ಬಂದು ಹಾಗೆ ಸೇರಿ ಆಚೆ ಈಚೆ ನೋಡುವಾಗ ಅಲ್ಲಿ ಭಟ್ರೆ ಇರ್ಲಿಲ್ಲ. ಅಂದ್ರೆ ಭಟ್ರು ಬರುವುದೇ ತಡ ಆಗೋಗಿತ್ತು. ಬರುವುದು ತಡ ಆಯ್ತು, ನೀ ಹುಟ್ಟಿದ ಬೇಗ ಆಯ್ತು. ಏನೋ ಒಂದು ಆಯ್ತು. ಅದು ಭಟ್ರು ಬಂದು ಯಾವ ಹೆಸರು ಅಂತ ಆಲೋಚನೆ ಮಾಡುವಾಗ ಆ ಹೆಸರು, ನಿನ್ನ ಹೆಸರು ಒಂದು ಹೇಳ್ಬಿಟ್ರೆ ಬರ್ತದೆ ಗಡಿಬಿಡಿ ಮಾಡಬೇಡಿ. ಒಂದು ವಿಷಯ ಗೊತ್ತಾ ನಿಮ್ಗೆ? ನಾನು ಹುಟ್ಟುವಾಗ ಒಂದು ಮಾತಾಡ್ತಿರ್ಲಿಲ್ಲ ಅಂತೆ. ಪ್ರಪಂಚದ ಎಷ್ಟು ಅದ್ಭುತವೋ ಏನು, ಇವಳು ಹುಟ್ಟುವಾಗ ಒಂದೇ ಒಂದು ಮಾತಾಡೋದಿಲ್ಲ ಆಗಿತ್ತಂತೆ. ಹಾಗಲ್ಲ, ಈ ಮಕ್ಕಳಂತ ಹೇಳಿದ್ರೆ ಅಳುವುದು ರಗಳೆ ಮಾಡುವುದು ಎಲ್ಲ ಹೆಚ್ಚಲ್ವಾ? ಮಕ್ಕಳು ಅಳುವುದು ರಗಳೆ ಮಾಡುವುದು ಹೆಚ್ಚು, ನೀನ್ ಬಹಳ ಕಡಿಮೆ ಮಾತಾಡೋದಲ್ಲ. ಉಳಿದ ಮಕ್ಕಳ ಹಾಗೆ ನಾನಿರ್ಲಿಲ್ಲ. ಹಾಗಾಗಿ ಯಾವ ಹೆಸರು ಇಡಬೇಕು ಅಂತ ಹೇಳಿ ಭಟ್ರಿಗೂ ಸಮಸ್ಯೆ ಆಗಿ ನನ್ನ ಅಪ್ಪ ನನ್ನ ನೋಡಿದ್ರು. ನಾನು ಮೌನವಾಗಿದ್ದು ನೋಡಿ ನನ್ನ ಅಪ್ಪ ಅಮ್ಮನ್ ಕರೆದು ಹೇಳದಂತೆ, ನೋಡಿ ನನ್ನ ಮಗಳು ಎಷ್ಟು ಮೌನವಾಗಿದ್ದಾಳೆ, ಈ ಮೌನ ಅರ್ಥ ಬರುವ ಯಾವ್ದಾದ್ರು ಒಂದು ಹೆಸರು ಇಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದೊಂದು ಹೇಳ್ಬಿಟ್ರೆ ಬರ್ತದೆ ಗಡಿಬಿಡಿ ಮಾಡಬೇಡಿ. ನಮ್ಮ ಅಜ್ಜಿ ನನಗೆ ದುರ್ಗಾ ಪರಮೇಶ್ವರಿ ಹೆಸರು ಇಡಬೇಕು ಅಂತ ಆಲೋಚನೆ ಮಾಡಿದ್ರು. ಆ ದುರ್ಗಾ ಪರಮೇಶ್ವರಿ ಹೆಸರು ಇಡಬೇಕು ಆಲೋಚನೆ ಮಾಡಿದ್ರ ಆ ದುರ್ಗಾ ಪರಮೇಶ್ವರಿ ಈಶ್ವರಿ ಕೊನೆಗೊಂದು ಮೌನ ಅರ್ಥ ಬರ್ಲಿ ಅಂತ ಎರಡನ್ನು ಸೇರಿಸಿ ನನಗೆ ಮೌನೇಶ್ವರಿ ಅಂತ ಹೆಸರಿಟ್ರು. ನನ್ನ ಹೆಸರು ಮೌನೇಶ್ವರಿ. ಹಾಯ್ ಯಜ್ಞವ್ರೆ, ಅಲ್ಲ ನೀನ್ ಹುಟ್ಟಿ ಎಷ್ಟು ವರ್ಷದ ಮೇಲೆ ಈ ಹೆಸರಿಟ್ರು? ಯಾಕೆ ಈ ಹೆಸರಿಡುವ ಕಾರ್ಯಕ್ರಮ ಇದು ಒಂದಿನಕ್ಕಾಗೋ ಕಾರ್ಯಕ್ರಮ ಅಲ್ಲ. ಇದು ನಾ ಸಣ್ಣಕ್ಕಿದ್ನಲ್ಲ. ನಿಜವಾಗ್ಲೂ ನಿನಗೆ ಮೌನೇಶ್ವರಿ ಅಂತ ಹೆಸರಿಡುವುದಲ್ಲ, ನೀ ದೊಡ್ಡ ಚ್ವರಿ ಅಂತ ಇಡಬೇಕಿತ್ತು. ಆ ಹೆಸರು ಇಡ್ತಿದ್ರೆ ಅದ್ರ ಮೊದ್ಲು ಯಾರು ಆ ಹೆಸರು ಇಟ್ಟದಿಲ್ಲಲ್ಲ. ಹಾಗಾಗಿ ಹೇಳಿದ್ದಕ್ಕೆ ಧನ್ಯವಾದ. ಮತ್ತೆ ಸಿಗುವ. ನೀವು ಹೋಗುದೇ? ನೀವು ನನ್ನ ಹೆಸರು ಮಾತ್ರ ಕೇಳಿದ್ದ? ಅದನ್ನು ಕೇಳಿಯೇ ನನ್ನ ಜನ್ಮ ಪಾವನ ಆಗೋಯ್ತೆ. ನಿಮಗೇನೋ ಹಾಗೆ ಅನಿಸಿರ್ಬಹುದು, ಆದ್ರೆ ಪೂರ್ಣ ಪ್ರಮಾಣದ ಪರಿಚಯ ಹೇಳಿಲ್ಲ ಅಂತ ನನಗೆ ಬೇಸರ ಆಗ್ತಾ ಉಂಟು. ಇನ್ನು ಪೂರ್ಣ ಬೇರೆ ಉಂಟಾ? ಇದೊಂಚೂರು ಅಷ್ಟೇ.
ಇದು ನಾವ್ ಒಂದು ಮಾತಾಡೋದಿಲ್ಲ ಯಾಕೆ ಅಂತ ಕೇಳಲಿಲ್ಲ ನೀವು? ಕೇಳದೆ ಅದು 15 ತಪ್ಪು ಅಂತ ಈಗ ಗೊತ್ತಾಗ್ತಾ ಅಯ್ಯೋ ತಪ್ಪು ಅಂತ ನಾನು ಹೇಳಿದ್ನ ಹೇಳಿ. ಈಗ ಪರಸ್ಪರ ಪರಿಚಯ ಅಂತ ಹೇಳಿದ್ರೆ ನೀವು ಕೇಳಿದ್ಮೇಲೆ ನಾನು ಹೇಳಿದೆ. ಆಯ್ತು, ನಾ ಕೇಳಿದ್ದ ಕೇಳ. ಇದು ಮೊನ್ನೆ ಒಂದು 15 ದಿನದ ಹಿಂದೆ ಒಂದು ಕತೆ ಆಯ್ತು. 15 ದಿನದ ಹಿಂದ ಇದು ಬಹಳ ಬೇಗ ಮುಗಿತದೆ.